ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತಂಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಬಗ್ಗೆ ಇವತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಮಹಿಳೆಯರು. ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ವೀಡಿಯೋಗೆ ಲೈಕೇ ಮಾಡ್ತಾಯಿಲ್ಲ. ಸೊ ಲೈಕ್ ಮಾಡಿ, ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬರಲಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಖಂಡಿತವಾಗ್ಲೂ ನಿಮಗೆ ನನ್ನ ಚಾನಲಿಂದ ಖಂಡಿತ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡುವಂತಹ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ಕೊಡ್ತಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್ ವೀಡಿಯೋಸು, ಲೈಫ್ ಸ್ಟೈಲ್ ವೀಡಿಯೋಸ್ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೂ ಕೂಡ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 3 ಕಂತಿನ ಹಣ ಈಗ ಬರಬೇಕಾಗಿದೆ. ನವೆಂಬರ್, ಡಿಸೆಂಬರ್ ಹಾಗೆ ಜನವರಿ, ಅಂದರೆ 16, 17, 18 3 ಕಂತಿನ ಹಣ ಪೆಂಡಿಂಗ್ ಇದೆ. ನವೆಂಬರ್ ತಿಂಗಳಿಂದನೂ ಕೂಡ ಪೆಂಡಿಂಗ್ ಇದೆ. ಅವಾಗಿಂದನೂ ಕೂಡ ಇವತ್ತು ಹಾಕ್ತೀವಿ, ಇನ್ನೇನು ಇನ್ನೊಂದು 2-3 ದಿನದಲ್ಲಿ ಹಾಕ್ತೀವಿ, ಒಂದು ವಾರದಲ್ಲಿ ಹಾಕ್ತೀವಿ, ಆಮೇಲೆ ಆ ಹಬ್ಬದ ದಿನ ಹಾಕ್ತೀವಿ, ಈ ಹಬ್ಬದ ದಿನ ಹಾಕ್ತೀವಿ ಅಂತಾನೆ ಪೋಸ್ಟ್ಪೋನ್ ಮಾಡ್ಕೊತ ಬರ್ತಿದ್ದಾರೆ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಹುಷಾರಿರಲಿಲ್ಲ, ಅವರು ಕೂಡ ಹಾಸ್ಪಿಟಲೈಸ್ ಆಗಿದ್ರು. ಸಿದ್ದರಾಮಯ್ಯ ಸರ್ ಅವರು ಕೂಡ ಹಾಸ್ಪಿಟಲೈಸ್ ಆಗಿದ್ರು. ಇದೇ ರೀತಿ ಆಗಿ ಇವಾಗ ಫೆಬ್ರವರಿ ಬಂದರೂ ಕೂಡ ಇನ್ನೂ 3 ಕಂತಿನ ಹಣ ಪೆಂಡಿಂಗ್ ಉಳಿಸ್ಕೊಂಡ್ಬಂದಿದ್ದಾರೆ. ಬಟ್ ಇವಾಗ ಹೊಸದಾಗಿ ಅಪ್ಡೇಟ್ ಏನು ಬರ್ತಾ ಇದೆ ಅಂತಂದರೆ, ಇನ್ನು ಮುಂದೆ ನಾವು ಡೈರೆಕ್ಟಾಗಿ ಅಂದರೆ ಹಣನ DBT ಮುಖಾಂತರ ಎಷ್ಟು ದಿನ ಏನು ಕೊಡ್ತಾ ಇದ್ವಿ ಅದನ್ನ ಕೊಡೋದಿಲ್ಲ. ಇನ್ಮೇಲೆ ತಾಲೂಕು ಆಫೀಸಿಂದ ನಿಮಗೆ ಹಣ ಬರುತ್ತೆ ಅಂತ ಕೂಡ ಅಪ್ಡೇಟ್ ಕೊಡ್ತಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ. ಆದ್ದರಿಂದ ಸಾಕಷ್ಟು ಮಹಿಳೆಯರು ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಸೊ ಇವಾಗ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಡೈರೆಕ್ಟ್ ಇಲಾಖೆಯಿಂದ ಹಣ ಬಂದರೆ ಒಳ್ಳೆಯದು ಅಥವಾ ಮಧ್ಯವರ್ತಿಯಿಂದ ಹಣ ಬಂದರೆ ಒಳ್ಳೆಯದು ಅಂತ. ಖಂಡಿತವಾಗ್ಲೂ ಮಧ್ಯವರ್ತಿಯಿಂದ ಹಣ ಬರಬೇಕು ಅಂತಂದರೆ ಸಾಕಷ್ಟು ತೊಂದರೆ ಆಗುತ್ತೆ. ಲಂಚ ಅವು ಇವು ಅಂತ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ಗೃಹಲಕ್ಷ್ಮಿ ಹಣ ಡೈರೆಕ್ಟಾಗಿ ಬರೋದೇ ಇಷ್ಟು ಆಟ ಆಡಿಸ್ತಿದ್ದಾರೆ. ಇನ್ನು ಸುತ್ತ ಹಾಕ್ಕೊಂಡು ನಮ್ಮ ಅಕೌಂಟ್ಗಳಿಗೆ ಬರೋಷ್ಟೊತ್ತಿಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಹಾಗಾಗಿ ಇಲಾಖೆಯಿಂದ ಸರ್ವೆ ಕೂಡ ಮಾಡ್ತಿದ್ದಾರೆ ಮಹಿಳೆಯರ ಹತ್ರ. ನಿಮಗೆ ಯಾವ ರೀತಿ ಕೊಟ್ಟರೆ ಒಳ್ಳೆಯದು, ಡೈರೆಕ್ಟಾಗಿ ಇಲಾಖೆಯಿಂದ DBT ಮುಖಾಂತರ ಕೊಡಬೇಕಾ ಅಥವಾ ತಾಲೂಕು ಆಫೀಸಿಂದ ಕೊಟ್ಟರೆ ಒಳ್ಳೆಯದಂತ ಸರ್ವೆ ಕೂಡ ಮಾಡ್ತಿದ್ದಾರೆ. ಬಟ್ 90% ಮಹಿಳೆಯರು ಎಲ್ಲರೂ ಕೂಡ ಡೈರೆಕ್ಟಾಗಿ DBT ಮುಖಾಂತರನೇ ನಮ್ಮ ಖಾತೆಗೆ ಬಂದರೆ ಒಳ್ಳೆಯದು ಅಂತಲೇ ಹೇಳ್ತಿದ್ದಾರೆ. ಬಟ್ ಇನ್ನೂ ಸರ್ವೆ ನಡೆಸ್ತಿದ್ದಾರೆ. ಅದರಲ್ಲಿ ಮಹಿಳೆಯರು ಏನು ಅಭಿಪ್ರಾಯ ಕೊಡ್ತಾರೆ ಆ ಥರ ನಾವು ನೆಕ್ಸ್ಟು ಫಾಲೋ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗ ಬಂದಿರೋ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವತ್ತು ಬೆಳಗ್ಗೆ 11 ಗಂಟೆಗೆ 16, 17, 18ನೇ ಕಂತಿನ ಹಣನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನಂದರೆ ಇದು ರಿಲೀಸ್ ಮಾಡೋದಷ್ಟೇ, ಅಂದರೆ ಹಣಕಾಸು ಇಲಾಖೆಯಿಂದ ಹಣನ ಬಿಡುಗಡೆ ಮಾಡೋದು 3 ಕಂತಿನ ಹಣ. ಬಟ್ ನಮ್ಮೆಲ್ಲರ ಖಾತೆಗೆ ಬರೋಕ್ಕೆ ನಿಮಗೂ ಕೂಡ ಗೊತ್ತಿದೆ ಸಾಕಷ್ಟು ಟೈಮ್ ತೊಗೊಳುತ್ತೆ. ಮತ್ತು ಅದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು. ಮತ್ತು ಇವಾಗ ಅವರು DBT ಮುಖಾಂತರ ಹಣ ವರ್ಗಾವಣೆ ಮಾಡ್ತಾರೋ ಅಥವಾ ಅವ್ರು ಆಗಲೇ ಹೇಳ್ದಂಗೆ ತಾಲೂಕು ಆಫೀಸಿಂದ ಹಣ ವರ್ಗಾವಣೆ ಮಾಡ್ತಾರೋ ಗೊತ್ತಿಲ್ಲ. ಅದಿನ್ನೂ ನಾನು ಆಗಲೇ ಹೇಳ್ದಂಗೆ ಸರ್ವೆ ನಡೀತಾ ಇದೆ. ನೋಡೋಣ ಸರ್ವೆನಲ್ಲಿ ಏನು ಬರುತ್ತೆ ಅಂತ. ಬಟ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ಮುಂಚೆ ಹೇಗೆ ಕೊಡ್ತಾ ಇದ್ರು ಅದೇ ರೀತಿ ಕೊಟ್ಟರೆ ಒಳ್ಳೆಯದಾ ಅಥವಾ ಇವಾಗ ತಾಲೂಕು ಆಫೀಸಿಂದ ಆದರೆ ನಿಜವಾಗ್ಲೂ ಹಣ 2,000 ರೂಪಾಯಿ ಹಣ ರಿಲೀಸ್ ಮಾಡಿದ್ರೆ ನಮಗೆ ಬರೋಷ್ಟೊತ್ತಿಗೆ ಅದು 500 ರೂಪಾಯಿ ಆಗಿರುತ್ತೆ ಅಷ್ಟೇ. ಖಂಡಿತವಾಗ್ಲೂ ಇದು ಮಧ್ಯವರ್ತಿಗಳು ಎಷ್ಟು ಬರ್ತಾರೋ ಅಷ್ಟು ನಮಗೆ ಹಣ ಬರೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಷ್ಟು ದಿನ ಡೈರೆಕ್ಟಾಗಿ ಹೇಗೆ ಬರ್ತಿತ್ತು ಅದೇ ರೀತಿ ಬಂದರೆ ಒಳ್ಳೆಯದು. ನೋಡೋಣ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬಟ್ ಹಣ ಅಂತೂ ಇವತ್ತು ರಿಲೀಸ್ ಮಾಡ್ತಿದ್ದಾರೆ. ನೆಕ್ಸ್ಟು ನಮ್ಮ ಖಾತೆಗೆ ಇನ್ನೊಂದು ವಾರದಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ನೋಡೋಣ. ಅದ್ರ ಬಗ್ಗೆ ಬೇರೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೇನೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಇದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.